ಅಕ್ಟೋಬರ್ ತಿಂಗಳಲ್ಲಿ ತುಲಾ ಮತ್ತೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಭವಿಷ್ಯ ತಿಳಿಯೋಣ. ಇನ್ನ ತುಲಾ ರಾಶಿಯವರಿಗಂತೂ ವೃತ್ತಿ ಜೀವನದಲ್ಲಿ ಒಂದಷ್ಟು ಬದಲಾವಣೆ ಪ್ರಗತಿಯನ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನ ವ್ಯಾಪಾರದಲ್ಲಿರುವಂತವರಿಗೆ ಅಧಿಕವಾದಂತಹ ಲಾಭ ನಿರೀಕ್ಷೆಯನ್ನ 15 ದಿನ ಕಾಲ ನೋಡಬಹುದಾಗಿದೆ. ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಮಾತುಕತೆ ಉಂಟಾಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನ ಒಂದಷ್ಟು ವಿಚಾರಗಳಲ್ಲಿ ನಾವು ನೋಡಿದಾಗ ಗ್ರಹಗಳ ಬದಲಾವಣೆ ವಿಚಾರದಲ್ಲಿ ಅದರಲ್ಲಿ ವಕ್ರಿಯಾಗಿರುವಂತಹ ಶನಿ ಮತ್ತೆ ರವಿ ಬದಲಾವಣೆ ಆಗಬಹುದು, ಶುಕ್ರ ಬದಲಾವಣೆ ವಿಚಾರದಲ್ಲಿ ನಾವು ನೋಡಕ್ ಹೋದ್ರೆ ಈ 18ನೇ ತಾರೀಕಿನ ನಂತರ ಆರೋಗ್ಯದ ಮೇಲೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ವ್ಯಯಸ್ಥಾನದಲ್ಲಿ ಶುಕ್ರ ನೀಚ ಸ್ಥಾನದಲ್ಲಿರೋದ್ರಿಂದ 17ನೇ ತಾರೀಕಿಂದ ಒಂದಷ್ಟು ಆರೋಗ್ಯ ಮತ್ತೆ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನ ಹೆಣ್ಣು ಮಗುವಿಂದ ಕೆಲಸ ಕಳೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಮನೆ ಅಥವಾ ಭೂಮಿ ಮಾರಾಟದಲ್ಲಿ ನಷ್ಟ ಉಂಟಾಗುವಂತದ್ದಿರುತ್ತೆ. ಏನಾದ್ರೂ ಭೂಮಿ ವಿಚಾರದಲ್ಲಿ ಏನಾದ್ರೂ ಮಾರಾಟಕ್ಕೆ ಇಟ್ಟಿದ್ದೀರಾ ಅಂತ ಹೇಳಿದ್ರೆ ಅದ್ರಲ್ಲಿ ಒಂದಷ್ಟು ವ್ಯಾಪಾರ ಮಾಡುವಂತ ಸಂದರ್ಭದಲ್ಲಿ ಲಾಭಕ್ಕಿಂತ ನಷ್ಟನೇ ಉಂಟಾಗುವಂತದ್ದಿರುತ್ತೆ. ಸ್ವಲ್ಪ ನೋಡಿ ವ್ಯವಹಾರವನ್ನ ಮಾಡೋದು ಉತ್ತಮ. ಇನ್ನ ಅಕ್ಟೋಬರ್ ಮಾಸದಲ್ಲಿ ಭಾನುವಾರ ಮತ್ತೆ ಅದ್ರ ಜೊತೆಗೆ ಮಂಗಳವಾರ, ಗುರುವಾರ, ಸೋಮವಾರ ನಿಮಗೆ ಅನುಕೂಲವಾದಂತಹ ವಾರಗಳಾಗಿರುತ್ತೆ. ಆ ವಾರಗಳಲ್ಲಿ ನೀವೇನೇ ಕೆಲಸವನ್ನು ಮಾಡಿದ್ರೂ ಅನುಕೂಲ ಉಂಟಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗಂತೂ ವೃತ್ತಿ ಬದುಕಿನಲ್ಲಿ ಹಲವು ಸವಾಲುಗಳನ್ನ ಎದುರಿಸುವಂತ ಸಾಧ್ಯತೆಗಳು ಇರುತ್ತೆ. ಕೆಲಸದ ಒತ್ತಡ ಹೆಚ್ಚಾಗುತ್ತೆ. ವೃತ್ತಿ ಬದುಕಿನ ಕಡೆ ಹೆಚ್ಚು ಗಮನ ಕೊಡ್ಲೇಬೇಕಾಗುತ್ತೆ. ಇನ್ನ ಅಧಿಕವಾಗಿ ನಾವು ಹೆಚ್ಚಿನ ಮಟ್ಟಿಗೆ ಗುರು ಬದಲಾವಣೆಯಿಂದ ಇವರಿಗೆ ತಾತ್ಕಾಲಿಕವಾಗಿ ಗುರುಬಲ ಬರೋದ್ರಿಂದ ಹೆಚ್ಚು ಅಭಿವೃದ್ಧಿಯನ್ನ ಕಾಣುವಂತದ್ದಿರುತ್ತೆ. ಕೆಲಸದಲ್ಲಿ ಉತ್ತಮವಾದಂತಹ ಫಲಗಳನ್ನ ನಿರೀಕ್ಷೆಯನ್ನ ಮಾಡಬಹುದು. ನವಮ ಸ್ಥಾನವಾಗಿರೋದ್ರಿಂದ ಪಿತ್ರಾರ್ಜಿತ ಆಸ್ತಿ ವಿವಾದಗಳೇನಾದ್ರೂ ಇದ್ದಲ್ಲಿ ನಿವಾರಣೆ ಆಗುತ್ತೆ. ಬಿಸ್ನೆಸ್ ವ್ಯವಹಾರದಲ್ಲಿ ಹೆಚ್ಚು ಅನುಕೂಲ ಉಂಟಾಗುವಂತ ಸಾಧ್ಯತೆಗಳು ಕಂಡು ಬರುವಂತದ್ದು ಇರುತ್ತೆ. ಮತ್ತೆ ಅದ್ರ ಜೊತೆಗೆ ಶುಭ ಕಾರ್ಯಗಳು ನಡೆಯುವಂತದ್ದಿರುತ್ತೆ. ಏನಾದ್ರೂ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತ ಪ್ರಯತ್ನದಲ್ಲಿ ಏನಾದ್ರೂ ಇದ್ದೀರಾ ಅಂತ ಹೇಳಿದ್ರೆ ಹೆಚ್ಚು ಅನುಕೂಲ ಉಂಟಾಗುತ್ತೆ. ಇನ್ನ ಅದ್ರ ಜೊತೆಗೆ ಈ ಮಾಸ ನಿಮಗೆ ಗುರುವಾರ ಮತ್ತೆ ಸೋಮವಾರ, ಬುಧವಾರ ಹೆಚ್ಚಿನ ಮಟ್ಟಿಗೆ ಈ ಅವಧಿಯಲ್ಲಿ ಏನೇ ಕೆಲಸವನ್ನ ಮಾಡಿದ್ರೂ ಹೆಚ್ಚು ಅನುಕೂಲ ಉಂಟಾಗುವಂತ ಸಾಧ್ಯತೆ ಇರುತ್ತೆ.